ಕುಡಿಗಳಿಂದಲೀ ಈ ನಾಡು ಎಂದು ಬೆಳಗಲಿ, ಕರುನಾಡ ಕುಡಿಗಳಿಂದಲೀ ಈ ನಾಡ ಕೀರ್ತಿಯ ಜ್ಯೋತಿಯನ್ನು ಬೆಳಗಿಸೋಣ ಕೂಡಿದ ಮನಗಳಿಂದಲೀ. ಜ್ಯೋತಿಯನ್ನು ಬೆಳಗಿಸೋಣ ಕೂಡಿದ ಮನಗಳಿಂದಲೀ. ಈ ನಾಡು ಎಂದು ಬೆಳಗಲಿ, ಕರುನಾಡ ಕುಡಿಗಳಿಂದಲೀ. ಕಟ್ಟುವೆವು ನಾಡ ನಾವು ಒಟ್ಟಿಗೆ ಬಾಳುತ್ತಾ, ಸಿಟ್ಟು ಸೆಡವು ಎಲ್ಲ ಮರೆಯುತ್ತಾ, ಗಟ್ಟಿಗರು ನಾವಾಗಿ ಗಟ್ಟಿಯಂತೆ ಬಲವಾಗಿ ಸೋಲನ್ನೇ ಮೆಟ್ಟಿ ನಿಲ್ಲುತ್ತಾ. ಕಟ್ಟುವೆವು ನಾಡ ನಾವು ಒಟ್ಟಿಗೆ ಬಾಳುತ್ತಾ, ಸಿಟ್ಟು ಸೆಡವು ಎಲ್ಲ ಮರೆಯುತ್ತಾ, ಗಟ್ಟಿಗರು ನಾವಾಗಿ ಗಟ್ಟಿಯಂತೆ ಬಲವಾಗಿ ಸೋಲನ್ನೇ ಮೆಟ್ಟಿ ನಿಲ್ಲುತ್ತಾ. ದಿಟ್ಟತನವು ರೂಢಿಯಾಗಲಿ, ನಮ್ಮ ದುಷ್ಟತನವು ದೂರವಾಗಲಿ. ದಿಟ್ಟತನವು ರೂಢಿಯಾಗಲಿ, ನಮ್ಮ ದುಷ್ಟತನವು ದೂರವಾಗಲಿ. ಈ ನಾಡ ಕೀರ್ತಿಯ ಜ್ಯೋತಿಯನ್ನು ಬೆಳಗಿಸೋ ಕೂಡಿದ ಮನಗಳಿಂದಲೇ. ಈ ನಾಡ ಕೀರ್ತಿಯ ಜ್ಯೋತಿಯನ್ನು ಬೆಳಗಿಸೋಣ ಕೂಡಿದ ಮನಗಳಿಂದಲೇ. ಈ ನಾಡು ಎಂದು ಬೆಳಗಲಿ, ಕರುನಾಡ ಕುಡಿಗಳಿಂದಲೇ. ಈ ನಾಡ ಕೀರ್ತಿಯ ಜ್ಯೋತಿಯನ್ನು ಬೆಳಗಿಸೋಣ ಕೂಡಿದ ಮನಗಳಿಂದಲೇ. ಈ ನಾಡ ಕೀರ್ತಿಯ ಜ್ಯೋತಿಯನ್ನು ಬೆಳಗಿಸೋಣ ಕೂಡಿದ ಮನಗಳಿಂದಲೇ. ದೇವಿ, ನಮ್ಮ ಅನೇಕ ಜನ್ಮಗಳ ಸುಕೃತ ಫಲದಿಂದಾಗಿ ಇಂದು ನಮ್ಮ ಅರಮನೆ ಈ ಕಂದನಿಂದ ಬೆಳಗಿತು. ಈ ವಂಶ ನನ್ನಿಂದಲೇ ಕೊನೆಗೊಳ್ಳುತ್ತದೆ ಏನೋ ಆತಂಕದಲ್ಲಿದ್ದ ನನಗೆ ಈ ನಾಡಿನ ರಾಜ ರಾಜೇಶ್ವರಿಯು ನನ್ನ ಮೇಲೆ ಕೃಪೆ ತೋರಿ ಈ ತಿಂಗಳ ಬೆಳಕನ್ನು ನಮ್ಮ ಮಡಿಲಿಗೆ ತುಂಬಿದ್ದಾಳೆ. ನಿಜ ಪ್ರಭು, ನಿಜ. ನೀವಾಡಿದ ಮಾತು ಅಕ್ಷರಶಃ ನಿಜ. ಜನಸೇವೆ ಜನಾರ್ದನನ ಸೇವೆ ಎಂದು ಹಗಲಿರುಳು ಪ್ರಜೆಗಳ ಸುಖ ಸಂತೋಷಕ್ಕಾಗಿ ಅವರ ಸೇವೆಗಾಗಿ ಕಂಕಣಬದ್ಧರಾಗಿ ನಿಂತಿದ್ದ ನಿಮಗೆ ಪುತ್ರ ಸಂತಾನವಾಗಲಿಲ್ಲ ಎಂಬ ಚಿಂತೆ ನನ್ನನ್ನು ಅತಿಯಾಗಿ ಕಾಡುತ್ತಿತ್ತು. ಶ್ರೀಮನ್ನಾರಾಯಣನು ನಮ್ಮ ಚಿಂತೆಯನ್ನು ದೂರ ಮಾಡಿದ. ಬಂಜೆ ಎಂಬ ಜನರಾಡುವ ನುಡಿಗಳಿಗೆ ತುಂಬಾ ನೊಂದು ಬೇಸತ್ತಿದ್ದ ನನಗೆ ಆ ಕರುಣಾಮಯಿಯಿಂದ ಬಂಜತನವು ದೂರವಾಯಿತು ಪ್ರಭು. ನಿಜ ದೇವಿ, ನಮಗೆ ಎಷ್ಟೇ ಐಶ್ವರ್ಯ ಸಂಪತ್ತುಗಳಿದ್ದರೂ ಮಕ್ಕಳ ನಗು ತುಂಟಾಟಗಳಿಲ್ಲದಿದ್ದರೆ ಆ ಸಂಪತ್ತಿಗೆ ಬೆಲೆ ಇದೆ? ನಿಜ ಪ್ರಭು. ಅಂತೆಯೇ ಅಳುವ ಕಂದನ ತುಟಿಯು ಹವಳಾದ ಕುಡಿಯಾಂಗ ಕುಡಿ ಹುಂಪು ಬೇವಿನೆಯ ಸಲಾಂಗ, ಕುಡಿ ಹುಂಪು ಬೇವಿನೆಯ ಸಲಾಂಗ ಕನ್ನೋಟ ಶಿವನ ಕೈಯಲಗೂ ಹೊಳೆದಾಂಗ
ನಿಜ ದೇವಿ, ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಕುತ್ತಿದ್ದ ನಮ್ಮ ನಾಡಿನಲ್ಲಿ ನಗು ಎಂಬ ಆಭರಣ ಮಾತ್ರ ಕಾಣೆಯಾಗಿತ್ತು. ಈಗ ಎಲ್ಲಿ ನೋಡಿದರೂ ಹರ್ಷದ ಮಹಾಪುರವೇ ಹರಿಯುತ್ತಿದೆ. ಮಹಾರಾಣಿ, ಇನ್ನು ಕಂದನ ಗುಣಗಾನ ಸಾಕು. ಅವನ ನಾಮಕರಣಕ್ಕೆ ವಿಳಂಬವಾಗುತ್ತಿದೆ. ಎಲ್ಲಿ ಮುಹೂರ್ತ ಮೀರಿ ಹೋದಿತು. ಬೇಗನೆ ಈ ಶುಭ ಕಾರ್ಯವನ್ನು ಮುಗಿಸೋಣ. ದೇವಿ, ಕುಲದೈವವಾದ ಆ ಶ್ರೀಹರಿಯನ್ನು ನೆನೆಯುತ್ತಾ ಈ ಮಗುವಿನ ನಾಮಕರಣ ಮಾಡೋಣ. ಹಾಗೇ ಆಗಲಿ ಪ್ರಭು. ನಾರಾಯಣನ ಭಜಿಸು ಮುರಹರನ, ನಾರಾಯಣನ ಭಜಿಸು, ನಾರಾಯಣನ ಭಜಿಸು ಮುರಹರನ, ನಾರಾಯಣನ ಭಜಿಸು. ಸುರನರ ವಂದಿತ ಪಾವನ ಮೂರುತಿ, ಸುರನರ ವಂದಿತ ಪಾವನ ಮೂರುತಿ, ನಾರಾಯಣನ ಭಜಿಸು. ಪ್ರಭು, ಈ ಸುಂದರವಾದ ಸಂದರ್ಭದಲ್ಲಿ ಆ ಶ್ರೀಹರಿಯನ್ನು ಕೊಂಡಾಡೋಣ ಬನ್ನಿ. ಹಾಗೇ ಆಗಲಿ ಮಹಾರಾಣಿ. ಜಗದೋದ್ಧಾರನ ಜಗವಂದಿತನ ಆ ಜಗದೋದ್ಧಾರನ ಜಗವಂದಿತನ ಖಗವಾಹನನ ತಿನಗೆ ಮೊಗದವನ, ಖಗವಾಹನನ ತಿನಗೆ ಮೊಗದವನ, ನಾರಾಯಣನ ಭಜಿಸು ಮುರಹರನ, ನಾರಾಯಣನ ಭಜಿಸು. ದೇವಿ, ಈ ಸುಂದರ ಕ್ಷಣಗಳಲ್ಲಿ ಆ ಶ್ರೀಹರಿಯನ್ನು ಕೊಂಡಾಡೋಣ ಬನ್ನಿ. ಸೋದರ ಮಾವನ ಸದೆ ಬಡಿದವನ, ಸೋದರ ಮಾವನ ಸದೆ ಬಡಿದವನ, ಮಾಧವ ಮುರಹರ ಮಧುಸೂದನನ, ಮಾಧವ ಮುರಹರ ಮಧುಸೂದನನ, ನಾರಾಯಣನ ಭಜಿಸು ಮುರಹರನ, ನಾರಾಯಣನ ಭಜಿಸು ಮುರಹರನ. ಸುರನರ ವಂದಿತ ಪಾವನ ಮೂರುತಿ, ಸುರನರ ವಂದಿತ ಪಾವನ ಮೂರುತಿ, ನಾರಾಯಣನ ಭಜಿಸು ಮುರಹರನ, ನಾರಾಯಣನ ಭಜಿಸು ಮುರಹರನ, ನಾರಾಯಣನ ಭಜಿಸು. ಹಲೋ, ವೈರಿಗಳು ಮಹಾಪ್ರಭು, ವೈರಿಗಳು ನಮ್ಮ ರಾಜ್ಯವನ್ನು ಮುತ್ತಿದ್ದಾರೆ. ಯಾವುದೇ ಸಮಯದಲ್ಲಿ ಯುದ್ಧ ಪ್ರಾರಂಭವಾಗಬಹುದು. ಸೇನಾಪತಿಗಳು ತಮ್ಮನ್ನು ಕೂಡಲೇ ಬರ ಇದ್ದಾರೆ. ಶತ್ರು ಸೈನ್ಯವು ಬಹಳ ಪ್ರಬಲವಾಗಿದೆ. ಪ್ರಭು, ನಮಗೆ ದಿಕ್ಕೇ ತೋಚದಂತಾಗಿದೆ. ಇದೇನು ಅವಘಡ ಪ್ರಭು? ಇಂತಹ ಶುಭ ಕಾರ್ಯದ ದಿನವೇ ಯುದ್ಧಕ್ಕೆ ಕರೆಯೇ? ಈಗ ತಾನೇ ಕಷ್ಟಗಳಿಂದ ಚೇತರಿಸಿಕೊಂಡು ಸುಖದ ನೇಳದಲ್ಲಿ ನಿಂತಿದ್ದ ನಮಗೆ ಈಗ ಮತ್ತೊಂದು ಅಗ್ನಿ ಪರೀಕ್ಷೆಯೇ?
ಚಿಂತಿಸಿದರು ದೇವಿ. ಭಯಪಡದಿರು. ಈ ಯುದ್ಧವೇನು ನನಗೆ ಹೊಸದೇ? ನೋಡುತ್ತಿರು. ಈ ಯುದ್ಧದಲ್ಲಿ ನಾನು ಜಯಶಾಲಿಯಾಗಿ ಬಂದು ಈ ಕಂದನ ನಾಮಕರಣದಲ್ಲಿ ಪಾಲ್ಗೊಳ್ಳುತ್ತೇನೆ. ಕಷ್ಟಗಳಿಂದಲೇ ತಾನೇ ಸುಖದ ಅನುಭವವಾಗುವುದು. ಪ್ರಭು, ಇಷ್ಟು ದಿವಸ ನಿಮ್ಮನ್ನು ಯುದ್ಧಕ್ಕೆ ಕಳುಹಿಸುವಾಗ ಇಷ್ಟೊಂದು ಆತಂಕ ನನ್ನಲ್ಲಿರಲಿಲ್ಲ. ಇಂದೇಕೋ ನನಗೆ ನಿಮ್ಮನ್ನು ಕಳುಹಿಸುವ ಮನಸ್ಸೇ ಇಲ್ಲ. ಯಾವುದೋ ಅನುಮಾನ ನನ್ನನ್ನು ಕಾಡುತ್ತದೆ ಪ್ರಭು. ಕಳವಳ ಪಡೆದಿರು ರಾಣಿ. ರಾಜಲಕ್ಷ್ಮಿ ಆತಂಕಗೊಂಡರೆ ಇನ್ನು ಜನಸಾಮಾನ್ಯರ ಪಾಡೇನು? ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಯುದ್ಧ ನನ್ನ ಧರ್ಮ, ಅದನ್ನು ನೆರವೇರಿಸಲೇಬೇಕು. ಚಿಂತೆ ಬಿಡು. ವಿಜಯ ತಿಲಕವನ್ನಿಟ್ಟು ನನ್ನನ್ನು ಹರಸು. ಹಾಗೆ ಆಗಲಿದರೆ ಆ ಜಗನ್ಮಾತೆ ನಿಮ್ಮನ್ನು ರಕ್ಷಿಸಲಿ. ಕಂದ, ನಿನ್ನನ್ನು ಎತ್ತಿ ಮುದ್ದಾಡುವ ಭಾಗ್ಯ ಮತ್ತೊಮ್ಮೆ ನನ್ನದಾಗಲಿ. ಎಂದೂ ಇಲ್ಲದ ಸಂಶಯ ಇಂದು ನನ್ನನ್ನು ಅದೇಕೋ ಕಾಡುತ್ತಿದೆ. ಈ ಯುದ್ಧದಲ್ಲಿ ಜಯಶಾಲಿಯಾಗುವೆನೋ ಸೋತು ಹೋಗುವೆನೋ ನನಗೆ ತಿಳಿಯದಾಗಿದೆ. ಏನೇ ಆಗಲಿ ಮಗು, ನೀನು 100 ಕಾಲ ಬದುಕಬೇಕು, ಬಾಳಬೇಕು. ದೇವಿ, ಕಂದನನ್ನು ತೆಗೆದುಕೋ. ನನಗೆ ಯುದ್ಧಕ್ಕೆ ತಡವಾಗುವುದು. ನಡೆಯಿರಿ ಭಟ್ಟರೆ, ಹೋಗೋಣ. ಚಿಂತಿಸದಿರು ದೇವಿ, ಭಯಪಡದಿರು. ಧೈರ್ಯದಿಂದಿರು. ಮಹಾಪ್ರಭುಗಳು ಏನೇ ಹೇಳಿದರೂ ನನಗೇಕೋ ಭಯವಾಗುತ್ತಿದೆ. ದಾಸಿ, ಮಹಾಪ್ರಭುಗಳು ಏನೇ ಹೇಳಿದರು ನನಗೇಕೋ ಭಯವಾಗುತ್ತಿದೆ. ಈ ಕಂದನ ಅದೃಷ್ಟದಲ್ಲಿ ಅದೇನಿದೆಯೋ ಅರಿಯದಾಗಿದೆ. ಕೃಪೆಯಿಂದ ಜನಿಸಿದ ಈ ಕಂದನ ಬಾಳು ಭವ್ಯವಾಗುವುದರಲ್ಲಿ ಸಂದೇಹವಿಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದಿರಿ. ಹೌದು ದಾಸಿ, ಹೌದು, ನೀನು ಹೇಳುವುದು ಸರಿಯಾಗಿದೆ. ಅನವರತ ಮಹಾಸ್ವಾಮಿಯ ಸೇವೆಯಿಂದಲೇ ಇಂತಹ ಪುತ್ರ ರತ್ನವು ನನ್ನ ಮಡಿಲನ್ನು ಸೇರಿದೆ. ನನ್ನ ಜೀವನವು ಸುಖಮಯವಾಗಿದೆ. ಮಹಾರಾಣಿ, ಘಾತವಾಯ್ತು ತಾಯಿ, ಘಾತವಾಯ್ತು. ನಮ್ಮ ಮಹಾಪ್ರಭುಗಳ ಅರಮನೆಯನ್ನು ದಾಟುತ್ತಲೇ ಶತ್ರು ಸೈನ್ಯವು ನಮ್ಮ ದೊರೆ ಪ್ರಾಣರನ್ನ ಮಾಡಿತು ತಾಯಿ, ಪ್ರಾಣರನ್ನ ಮಾಡಿತು.
ಸಮಾಧಾನವಾಗು ತಾಯಿ, ಸಮಾಧಾನವಾಗು. ದೊರೆಗಳ ಸಾವು ಸಾವಲ್ಲ, ಅದು ವೀರ ಮರಣ. ಕ್ಷತ್ರಿಯನಿಗೆ ಶೋಭೆಯಲ್ಲವೇ, ವಿಧಿಯಾಟ ಬಲ್ಲವರುಂಟೆ. ಹೀಗೆ ದುಃಖಿಸುತ್ತಾ ಕುಳಿತರೆ ಈ ಮಗುವಿನ ಗತಿ ಏನು, ನೀವೇ ಹೇಳಿ. ಹೇಗೆ ಸಮಾಧಾನವಾಗಲಿ ದಾಸಿ? ಹೇಗೆ ಸಮಾಧಾನವಾಗಲಿ? ಹೃದಯವೇ ಶೂನ್ಯವಾದ ಮೇಲೆ ನಗುವಿನ ಸೆಲೆ ಒಡೆದಿದೆ. ನನ್ನ ಪ್ರಾಣೇಶ್ವರನೇ ಕಾಣೆಯಾದ ಮೇಲೆ ಇನ್ನು ಮೇಲೆ ನನಗೆ ಸಾವೇ ಗತಿಯಲ್ಲವೇ? ಅಯ್ಯೋ ಮಹಾರಾಣಿ, ಇದೇನು ನೀವು ಹೇಳುತ್ತಿರುವುದು? ಹೌದು ರಾಜು, ನನ್ನ ಪತಿಯನ್ನು ಕಳೆದುಕೊಂಡು ಈ ಅಮಂಗಳ ರೂಪವನ್ನು ಹೊತ್ತುಕೊಂಡು ಬದುಕಬೇಕೆಂಬ ಆಸೆ ನನಗಿಲ್ಲ. ಬದುಕಿನಲ್ಲಿ ಒಂದಾಗಿ ಬಾಳಿದ ನಾವು ಸಾವಿನಲ್ಲಿ ಮಾತ್ರ ಬೇರೆಯಾಗಬೇಕೆ? ಇಲ್ಲ ದಾಸಿ, ಇಲ್ಲ. ನಾನು ಕೂಡ ನನ್ನ ಪತಿಯೊಂದಿಗೆ ಚಿತೆಯನ್ನೇರಿ ಗಮನವಾಗಲೇಬೇಕು. ಅದಕ್ಕೂ ಮೊದಲು ನೀವು ನನ್ನ ಕೋರಿಕೆಯನ್ನು ನೆರವೇರಿಸಲೇಬೇಕು. ಅಪ್ಪಣೆಯಾಗಲಿ ಮಹಾರಾಣಿ, ನಡೆಸಿಕೊಡುವುದಾದರೆ ಖಂಡಿತ ನಡೆಸಿಕೊಡುವೆ. ಚಿತೆಯನ್ನೇರಿದ ಮೇಲೆ ಕನ್ನನಿಗೆ ನೀನೇ ವಾರಸುದಾರರು. ತಂದೆ ತಾಯಿಯನ್ನು ಕಳೆದುಕೊಂಡು ಈ ಮಗು ಅನಾಥವಾಗಬಾರದು. ಅವನು ನಿನ್ನ ಲಾಲನೆಯಲ್ಲಿಯೇ ಬೆಳೆಯಬೇಕು. ತಾಯಿ, ಇದೇನು ನಿಮ್ಮ ಆಜ್ಞೆ? ಈ ಸಾಮ್ರಾಜ್ಯದ ಕುಲದೀಪಕನಿಗೆ ಈ ದಾಸಿಯ ಆರೈಕೆಯೇ ಬೇಡ ತಾಯಿ, ಬೇಡ. ಇನ್ನೊಮ್ಮೆ ಆಲೋಚನೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಈ ಕಂದನ ಪೋಷಣೆಗೆ ನಾನು ಯೋಗ್ಯಳೆ? ದಾಸಿ, ಕತ್ತಲಲ್ಲಿ ಕಾರ್ಕೋಡಕದಿಂದ ಕನಸಿರುಗಳು ಬಡಿಯುತ್ತವೆ. ಇಂತಹ ನಿರ್ಧಾರಗಳು ಅನಿವಾರ್ಯ ದಾಸಿ. ಆ ದೇವರೇ ಕೋಪಗೊಂಡಿರುವಾಗ ನನ್ನ ಪ್ರಾಣ ಸಖಿಯಾದ ನೀನು ಕೂಡ ನನ್ನ ಮಾತನ್ನು ತಿರಸ್ಕರಿಸುವೆಯಾ? ನಿನ್ನಲ್ಲಿ ಯೋಗ್ಯತೆ ಇದೆ, ಮಾತೃ ಹೃದಯವಿದೆ. ದಯಮಾಡಿ ಈ ಒಂದು ಮಾತನ್ನು ನಡೆಸಿಕೊಡು ಗೆಳತಿ, ನಡೆಸಿಕೊಡು. ಮಹಾರಾಣಿ, ಮಹಾರಾಣಿ, ಶತ್ರು ಸೈನ್ಯವು ಇತ್ತ ಕಡೆ ಧಾವಿಸುತ್ತಿದೆ. ಬೇಗನೆ ಮಗುವನ್ನು ಕರೆದುಕೊಂಡು ಪಾರಾಗಿ, ಪಾರಾಗಿ. ಅಯ್ಯೋ ಮಹಾರಾಣಿ, ಈಗೇನು ಮಾಡುವುದು ತಾಯಿ? ಇಷ್ಟು ಬೇಗನೆ ಈ ಅರಮನೆಯ ಋಣ ತೀರುತ್ತದೆಂದು ನಾನಂದುಕೊಂಡಿರಲಿಲ್ಲ ತಾಯಿ, ನಾನಂದುಕೊಂಡಿರಲಿಲ್ಲ. ದಾಸಿ, ನಾನು ಪಡೆದದ್ದೇ ಇಷ್ಟು. ಕಂದ, ನಿನ್ನ ತಂದೆ ತಾಯಿಯನ್ನು ಮನ್ನಿಸುವೆಯ ಮಗು? ನಿನಗೆ ಪೋಷಣೆ ನೀಡಬೇಕಾದವರೇ ಇಲ್ಲವಾಗುತ್ತಿದ್ದಾರೆ. ಈ ಭಯಂಕರವಾದ ಜಗತ್ತಿನಲ್ಲಿ ನಿನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿ ಹೋಗುತ್ತಿರುವ ಈ ನಿನ್ನ ತಾಯಿಯನ್ನು ಮನ್ನಿಸುವೆಯ ಕಂದ? ಮಗು, ಈಗ ನೀನು ಕಳೆದುಕೊಂಡಿರುವ ಈ ಸಾಮ್ರಾಜ್ಯಕ್ಕೆ ಒಂದೊಂದು ದಿನ ನೀನೇ ರಾಜನಾಗಬೇಕು, ನೀನೇ ಒಡೆಯನಾಗಬೇಕು. ಇದೇ ಈ ತಾಯಿಯ ಹಾರೈಕೆ. ಮಗುವನ್ನು ತೆಗೆದುಕೊಂಡು ಬೇಗನೆ ಪಾರಾಗಬೇಕು. ಆಯ್ತು ಮಹಾರಾಣಿ. ಅಬ್ಬಬ್ಬ, ಏನ್ ಬಿಸಿಲ್ರಿಪ್ಪ. ಆ ಸೂರ್ಯದೇವ ಈ ಭೂತಾಯಿ ಮ್ಯಾಲ ಸಿಟ್ಟಿಗೆದ್ದು ಒಂದೇ ಸೌಣಿ ಸುಡಾಕತ್ತಾನ. ಸಾಕ್ ಮಾಡಪ್ಪ ತಂದೆ, ಸಾಕ್ ಮಾಡಿ. ಈ ಬಿಸಿಲಿನ ದಗಿ ತಡ್ಯಾಕಾಗವಲ್. ಇಂಥ ಬಿಸಿಲ್ನ್ಯಾಗ ಇಷ್ಟ ಎತ್ತರವಾದ ಕೋಟೆಗೋಡಿ ಮೇಲಿತ್ತ ಕಹಳೆ ಊದುದಂದ್ರ ಆ ದೇವ್ರ ಭೇಟಿ ಆಗ್ತಾನ. ಇಂಥ ಬಿಸಿಲ್ನ್ಯಾಗ ಮನಿಗ್ ಹೋಗಿ ಊಟ ಮಾಡುದು ಬ್ಯಾಸ್ರಾಗೈತಿ. ಇಲ್ಲೇ ಗಿಡದ ತೆಳಗ ಮಕ್ಕೊಂಬಿಡ್ಲೆ ನಡ್ಸಾಕತೈತಿ. ಆದ್ರ ಹೊಟ್ಟಿ ಕೇಳ್ಬೇಕಲ್ರಿ, ಅದು ಹಂಗ ಚುರ್ರನಾಕತೈತಿ. ಲಘುನ ಮನಿಗ್ ಹೋಗಿ
ಒಂದಿಟ್ಟು ಏನಾರ ತಿಂದ ಮತ್ತಿದ ಕೋಟೆ ಗೋಡಿ ಮೇಲೆ ಎದ್ದಿತ್ತ ಕಹಳ ಕಾಯ್ಬೇಕ್ರಿ. ನಾ ಬರ್ತೀನಿಪ್ಪ, ಬರ್ತೀನಿ. ಅಲೆಲೆಲೆಲೆಲೆಲೆ ನಾನು ಹೆಂಡ್ತ್ರು ಈ ಕಾಡೆ ಬರಾಕತ್ತಾಳಲ್ರಿ. ತಲಿ ಮ್ಯಾಲ ಏನೋ ಒಂದ್ ದೊಡ್ಡ ಗಂಟು ಹೊತ್ತಾಳ, ಕೈಯಾಗ ಒಂದೇನೋ ಹಿಡ್ದಾಳ, ಪಿರಿ ಪಿರಿ ಹೊಂಟಾಳ. ಅದು ನನಗ್ ಹೇಳಾರ್ದ. ತಡೀರಿ, ಈ ಕಾಡೆ ಬರಾತಾಳ, ಕೇಳೇ ಬಿಡ್ತೇನೆ. ಲೇ 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 ಚನ್ನಿ, ಲೇ ಚನ್ನಿ, ನಿಲ್ಲ ಚನ್ನಿ, ನಿಲ್ಲ. ಏ ಬಿಡ ಅಲ್ಲ ಚನ್ನಿ, ಕರೆದ ಕರಿತನ, ಕರೆದ್ರು ಕರಿಲಾರ್ದಂಗ ಕೇಳಿಸ್ರು ಹೊಂಟಿಲ್ಲ. ಕಿವಿ ಡಬ್ ಇದ್ದಾವೇನ? ಅಲ್ಲ ಚನ್ನಿ, ಇಂಥ ದೊಡ್ಡ ಗಂಟು ಹೊತ್ಕೊಂಡ ಮೂಕ ದೇವಿ ನಂಗ ಯಾರಿಗೂ ಹೇಳಾರ್ದಂಗ ಹೊಂಟಿಲ್ಲ. ಕಾಶಿಗ್ರೆ ರಾಮೇಶ್ವರ್ಗ್ರೆ ಹೊಂಟೆ ಅನ್ ಮತ್ತ. ಯಾಕ ಅಲ್ರಿ, ಈಕಿಗೆ ಏನಾಗಿರ್ಬೇಕ? ಮುಂಜಾನೆನ ಚಲೋ ಇದ್ದಳ, ಈಗ ನೋಡಿದ್ರ ಬರೇ ಸಾಯುದ ಮಾತಾಡಕತ್ತಾಳ. ಇದ್ದಕ್ಕಿದ್ದಂಗ ಏನಾರೇ ಆಯ್ತ್ರಿಪ್ಪ ಈಕಿಗಿ. ತಡೀರಿ, ಒಂದಿಟ್ಟ ಸಮಾಧಾನ ಕೇಳ್ತೇನೆ. ಅಲ್ಲ ಚನ್ನಿ, ಈಗ ಸಾಯು ಅಂತದೇನಾಯ್ತು? ಹಿಂಗ್ ನಡು ಬೀದ್ಯಾಗ ಸಿಟ್ಟು ಮಾಡ್ಕೊಂಡ್ರ ನೋಡಿದವ್ರೆ ಏನ್ ಅನ್ಕೋತಾರ? ನೀನ ಹೇಳ, ನಾ ನಿನಗೇನ್ ಕಡಿಮೆ ಮಾಡೇನಿ? ಮದುವೆಯಾಗಿ ಎಷ್ಟು ವರ್ಷ ನನ್ನ ಮನಸ್ಸಿನಾಗ ಏನಾಯ್ತು ಅನ್ನೋದು ನಿನಗೆ ಇನ್ನೂ ತಿಳಿದಿಲ್ಲ ಅಂದ್ರ ನೀ ಏನ್ ಗಂಡ ಇಲ್ಲ ಒಣಕಿ ತುಂಡ? ಅಲ್ಲ, ಎಲ್ಲಾರು ತಮ್ಮ ತಮ್ಮ ಗಂಡಂದ್ರು ತಮ್ಮ ತಮ್ಮ ಹೆಂಡ್ರನ್ನ ಸಂತೋಷ ಪಡ್ಸಾಕ ಕೊಳ್ಳಾಗ ಸರ, ಕೈಯ ಬಂಗಾರ ಬಳಿ, ಕಾಲ ಗೆಜ್ಜಿ. ಯವ್ವ ಅಕ್ಕ, ನಿನ್ ಗಂಡ ಸೀರೆ ಕೊಂಡ್ಸಾನಿಲ್ಲ? ಯವ್ವ ಚಿಗ, ನಿನ್ ಗಂಡ ಕೈಯ ಬಂಗಾರ ಬಳಿ ಕೊಂಡ್ಸಾನು ಇಲ್ಲ? ನಾನ್ ನೋಡ ಹಣಿವಾರ ಅಂತದೈತಿ. ಹೊಟ್ಟಿಗೆ ಬಟ್ಟಿಗೆ ಆದ್ರ ಜೀವನಾನ ಮುಗಿತೇನ? ಮುಂದ್ ಜೀವನಾನ ಇಲ್ಲೇನ? ನಮ್ಮವ್ವ ನಮ್ಮಪ್ಪ ನೀ ಬಾಳ ಒಳ್ಳೆ ಅದಿ, ಬಾಳ ಸಂಬಾಯ್ತದಿ ಅಂತ ಮದ್ವಿ ಮಾಡ್ಕೊಟ್. ನೀ ಇಷ್ಟು ಬುದ್ಧಿಗೆಡಿ ಅದಿ ಅಂತ ಗೊತ್ತಿರ್ಲಿಲ್ಲ ನೋಡ್. ಮತ್ತೇನ್ ಹೇಳ್ಬೇಕಿನ್ನ? ನಸಕ್ನಾಗ ಹೋಗ್ತಿ, ರಾತ್ರಿ ಸರ್ವತ್ನಾಗ ಬರ್ತಿ, ಮಧ್ಯಾಹ್ನ ಬಂದ್ರ ಬಂದಿ, ಬರ್ಲಿಕ್ಕಂದ್ರ ಇಲ್ಲ. ಒಳಗ್ ಹೋದ್ರು ಒಬ್ಬಾಕಿನ, ಹೊರಗ್ ಬಂದ್ರು ಒಬ್ಬಾಕಿನ. ಜಗಳ ಆಡಕ್ ಹೋಗ್ಬೇಕ ಅತ್ತಿ ಸಹಿತ ಇಲ್ಲ. ಒಂದಕ್ಕಾಗಿ ಮಟ್ದನ್ ಗೂಗಿಗತೆ ಆಗ್ಯದ ತನ್ ಬಾಳ್. ಹಂಗೇನಿಲ್ಲ, ಮಾತಾಡಕ್ ಹೋಗ್ಬೇಕ
ಅದು ಹೋಗ್ಲಿ ಬಿಡು, ನೀ ಅರಮನೆ ಕಾಲ ಮಾಡಕ್ ಹೋಗ್ತಿ, ಹಂಗ ನಮಗೂ ವಯಸ್ಸಾದ್ಮೇಲ ರಕ್ಷಣಾ ಮಾಡಾಕ ಕಾವಲ ಮಾಡಾಕ ಯಾರೇ ಬೇಕನ್ಸಂಗಿಲ್ಲ ಏನಿಲ್ಲ. ಯವ್ವ ಇವಂಗ ಇನ್ನ ತಿಳಿದಿಲ್ಲ ಅಂದ್ರ ಮಟ್ಟ ತಲೆ ಹಚ್ಚವ, ಎಷ್ಟ್ ಹೇಳಿದ್ರು ತಲೆ ಆಗ ಹೋಗಲ್. ಸರಿಪಾ ನನ್ ತವ್ರ ಮನೆಗೆ ಹೋಗ್, ನಿನಗೆ ಹೇಳುದು ಒಂದ, ಬಂಡಿಗಲ್ಲಿ ತಲೆ ಹೊಡ್ಕೋದು ಒಂದ. ಚನ್ನಿ ನಿಲ್ಲ, ಚನ್ನಿ ನಿಲ್ಲ. ನೀ ಹೇಳುದು ನನಗೂ ತಿಳಿತೈತಿ. ನಾ ಹಂಗ ಸುಮ್ನ ತಮಾಷೆ ಮಾಡಿನಪ್ಪ. ಮಕ್ಕಳಂದ್ರ ಯಾರಿಗ್ ಜೀವ ಇರಲ್ಲ, ನೀನ ಹೇಳ. ನಾನು ಆ ಕೋಟೆ ಗಾಡಿ ಮೇಲೆ ನಿಂತ ಕಹಳೆ ಊದುವಾಗ ಆ ದೇವ್ರಿಗೆ ಅದನ್ನ ಬೇಡ್ಕೋತೇನೆ. ಆದ್ರೆ ಏನ್ ಮಾಡೋದು, ಆ ದೇವ್ರ ಕಣ್ಣ ತೆರಿವಲ್ತ. ಹಂಗಾದ್ರೆ ನಾವೀಗ ಎಲ್ಲಿ ಹೋಗೋಣ, ನೀನ ಹೇಳ. ನಿಮ್ಮೂರಾಗ ಜಾತ್ರೆ ಐತಲ್ಲ, ನೀ ತವ್ರ ಮನೆಗೆ ಹೋಗಿ ಬಂದ ತಿಂಗಳಾಗಿಲ್ಲ, ಇನ್ನ ಮತ್ ಹೋಗ್ಕನತ್ ನಿತ್ಯಾನ. ನಾ ಒಂದ್ ಮಾತು ಹೇಳ್ತೀನಿ ಕೇಳ. ಎಲ್ಲಿ ಹೋಗುದ್ ಬೇಡ, ನಡಿ ಒಳಗ. ಏ ಚನ್ನಿ, ಹೋಗೋದ್ ಹಕ್ಕಿ ಇದ ಖುಷಿ ಒಳಗ ಏನಾರೇ ಒಂದ್ ಪದ ಬಿಟ್ಟು ಹೋಗ. ಗದರಿಸಿ ಕಳಿಸೋ, ಗದರಿಸಿ ಕಳಿಸೋ, ಹೆಂಗರೆ ಕಳಿಸೋ ಹಿರಿಯ ತವರಿಗೆ ಕಳಿಸೋ. ಗದರಿಸಿ ಕಳಿಸೋ, ಗದರಿಸಿ ಕಳಿಸೋ, ಹೆಂಗರೆ ಕಳಿಸೋ ಹಿರಿಯ ತವರಿಗೆ ಕಳಿಸೋ. ಗದರಿಕಿ ಬ್ಯಾಡ ನನ್ನ ಹೆದರಿಕಿ ಬ್ಯಾಡ, ಗಂಡ ಹೆಂಡತಿ ಪ್ರೀತಿ ಇತ್ತರ ಪಾಡ. ಗದರಿಕಿ ಬ್ಯಾಡ ನನ್ನ ಹೆದರಿಕಿ ಬ್ಯಾಡ, ಗಂಡ ಹೆಂಡತಿ ಪ್ರೀತಿ ಇತ್ತರ ಪಾಡ. ಜಾತ್ರಂದು ಬಂದೈತಿ ತೀರ ಸನಿದಾಗ, ಯಾವಾಗ ಹೋಗಿನಿ ಅಂತೀನಿ ಮನದಾಗ. ಜಾತ್ರಂದು ಬಂದೈತಿ ತೀರ ಸನಿದಾಗ, ಯಾವಾಗ ಹೋಗಿನಿ ಅಂತೀನಿ ಮನದಾಗ. ತಂಗ್ಯಾರೆಲ್ಲ ತುಂಬ್ಯಾರ ಬಂದ ಮನಿಯಾಗ, ತಂಗ್ಯಾರೆಲ್ಲ ತುಂಬ್ಯಾರ ಬಂದ ಮನಿಯಾಗ, ಕಾರ್ಬಾರ ದೊಡ್ಡಾಕಿ ನಂದದರಾಗ. ಗದರಿಕಿ ಬ್ಯಾಡ ನನ್ನ ಹೆದರಿಕಿ ಬ್ಯಾಡ, ಗಂಡ ಹೆಂಡತಿ ಪ್ರೀತಿ ಇತ್ತರ ಪಾಡ. ಗದರಿಸಿ ಕಳಿಸೋ, ಗದರಿಸಿ ಕಳಿಸೋ, ಹೆಂಗರೆ ಕಳಿಸೋ ಹಿರಿಯ ತವರಿಗೆ ಕಳಿಸೋ. ಜಾತ್ರಂತೂ ಒಂದೊಂದ ಸರತಿ, ಹಬ್ಬ ಹುಡುವಿಗೆಲ್ಲ ಹಾಜರ ಇರತಿ. ಜಾತ್ರಂತೂ ವರ್ಷಕ್ಕ ಒಂದೊಂದ ಸರತಿ, ಹಬ್ಬ ಹುಡುವಿಗೆಲ್ಲ ಹಾಜರ ಇರತಿ. ಹೋದಾಗ ತಿಂಗಳಂದ ಇದ್ದಿದ್ದ ಬರತಿ, ಹೋದಾಗ ತಿಂಗಳಂದ ಇದ್ದಿದ್ದ ಬರತಿ. ಗಂಡನ್ನೋ ಪ್ರಾಣಿಯ ಕಿಮ್ಮತ್ತ ಕಳಿಸಿ. ಹೆದರಿಕಿ ಬ್ಯಾಡ ನನ್ನ ಹೆದರಿಕಿ ಬ್ಯಾಡ, ಗಂಡ ಹೆಂಡತಿ ಪ್ರೀತಿ ಇತ್ತರ ಪಾಡ. ಗದರಿಸಿ ಕಳಿಸೋ, ಬೆದರಿಸಿ ಕಳಿಸೋ, ಹೆಂಗರೆ ಕಳಿಸೋ ಹಿರಿಯ ತವರಿಗೆ ಕಳಿಸೋ.
ಬೆಳೆಯಬೇಕಾದ ನೀನು ಈ ದಾಸಿಯ ಬಡತನದಲ್ಲಿ ಬೆಳೆಯುವಂತ ಇದ್ದೆ. 10 ದಾಸಿಯರ ಜೋಗುಳ ಕೇಳಿ ಹಂಸ ತೂಲಿಕಾ ತಲ್ಪದ ಮೇಲೆ ಬೆಳೆಯಬೇಕಾದ ನೀನು ಈ ಬಡ ದಾಸಿಯ ಆರ್ತನಾದವೇ ನಿನಗೆ ಜೋಗುಳವಾಯಿತೆ. ಅಯ್ಯೋ ಅಯ್ಯೋ ದೇವರೇ, ಇದೆಂತ ಧರ್ಮ ಸಂಕಟ ತಂದೆ. ಮಾರುವೇಷದಲ್ಲಿ ತಿರುಗಾಡಿ ಈ ಕಂದನನ್ನು ರಕ್ಷಿಸುವುದು ದಿನ ದಿನವೂ ನನ್ನಿಂದ ಕಷ್ಟ ಸಾಧ್ಯವಾಗುತ್ತಿದೆ ತಂದೆ. ಶತ್ರು ಸೈನ್ಯದಿಂದ ತಪ್ಪಿಸಿಕೊಂಡು ಬೇರೊಂದು ಸಾಮ್ರಾಜ್ಯಕ್ಕೆ ಬಂದರು. ಯಾರನ್ನು ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ. ಹೇಗಾದರೂ ಮಾಡಿ ಈ ಕಂದನನ್ನು ರಕ್ಷಿಸೋಣವೆಂದರೆ ಈ ಹಾಳಾದ ರೋಗ ನನ್ನನ್ನು ಎಡಬಿಡದೆ ಕಾಣುತ್ತಿದೆ. ಇದೆಂತ ವಿಧಿ ವಿಪರ್ಯಾಸ ದೇವಾ. ಮಹಾರಾಣಿ, ನಿಮಗೆ ಕೊಟ್ಟ ಮಾತನ್ನು ನಡೆಸಿಕೊಡಲು ನನ್ನಿಂದಾಗಲಿಲ್ಲ. ನನ್ನನ್ನು ಮನ್ನಿಸು ತಾಯಿ, ಮನ್ನಿಸು. ಜಗದೀಶ ಹೇ ಪರಮೇಶ, ಹೇ ಜಗದೀಶ ಹೇ ಪರಮೇಶ, ಹೇ ಜಗದೀಶ ಹೇ ಪರಮೇಶ. ಅಗಜಾಪತಿ ಹರ ಶ್ರೀಶ ಮಹೇಶ, ಅಗಜಾಪತಿ ಹರ ಶ್ರೀಶ ಮಹೇಶ, ಅಗಜಾಪತಿ ಹರ ಶ್ರೀಶ ಮಹೇಶ, ಹೇ ಜಗದೀಶ ಹೇ ಪರಮೇಶ. ಏ ಶಿವ, ಇನ್ನು ಮೇಲೆ ಈ ಮಗುವಿನ ಭಾರ ನಿನಗಿರಲಿ ಶಿವ, ನಿನಗಿರಲಿ. ಭವಸಾಗರವನು ಸುಲಭದಿ ದಾಟಲು, ಭವಸಾಗರವನು ಸುಲಭದಿ ದಾಟಲು, ನಾವಿಕ ನೀನಾದೆ ಹೇ ಮಹದೇವ. ಇನ್ನು ಮೇಲೆ ಈ ಕಂದನ ರಕ್ಷಣೆ ನಿನ್ನದು ತಂದೆ, ನಿನ್ನದು. ನೀನಾದೆ ಹೇ ಮಹದೇವ. ಪಾವ
ಚಂದಿರನೇ ನೆನಪಾಗುತ್ತಾನೆ ಅಂದ್ರೇನೆ? ಇಂಥ ಮುದ್ದಾದ ಮಗು ಬೀದಿಯಲ್ಲೇ ಬೀಳಬೇಕೇ? ಇಲ್ಲ, ಇದನ್ನು ನಮ್ಮ ಮಕ್ಕಳೊಂದಿಗೆ ಊಟ ಬಟ್ಟೆ ಕೊಟ್ಟು ಸಾಕೋಣ. ಹಾಗೇ ಆಗಲಿ. ಈ ಮಗುವನ್ನು ನಾವೇ ನೋಡಿಕೊಳ್ಳೋಣ. ನಮ್ಮ ಮನೆಯವರಿಗೆ ಹೇಳಿ ಮುಂದಿನ ಕಾರ್ಯವನ್ನು ಮಾಡೋಣ. ಆತ್ಮೀಯರೇ, ಇಂದು ಈ ಅರಮನೆಯಲ್ಲಿ ಸಂಭ್ರಮಗಳು. ಆತ್ಮೀಯರೇ, ಇಂದು ಈ ಅರಮನೆಯಲ್ಲಿ ಸಮಾರಂಭಗಳು ಅಮೋಘವಾಗಿವೆ ಅಲ್ಲವೇ? ಅದೇನೇ ಇರ್ಲಿ ಆತ್ಮೇರೆ, ಇಲ್ಲಿ ಒಂದು ಮುದ್ದಾದ ಮಗು ಊಟಕ್ಕೆ ಕುಳಿತಿದೆ ಅಲ್ಲ. ಅಲ್ಲಿ ನೋಡಿ, ಅಲ್ಲಿ ಅದೋ ನೋಡಿ, ಅಲ್ಲಿ ಆ ಮಗು. ಹೌದು, ನೀವು ಹೇಳುತ್ತಿರೋದು ನಿಜ. ಹಾಗೆ ಆಗಲಿ ಗುರುಗಳೇ. ಗುರುಗಳೇ, ನಾನು ಕಲಿತೇನೆ. ರಾಜ್ಯ ಗುರುಗಳಿಗೆ ಪ್ರಣಾಮಗಳು. ಇದರಲ್ಲಿ ನನ್ನದೇನು ಪಾತ್ರವಿಲ್ಲ ಗುರುವರ್ಯ, ಎಲ್ಲವೂ ಇದರಲ್ಲಿ ನನ್ನದೇನು ಪಾತ್ರವಿಲ್ಲ ಗುರುವರ್ಯ, ಎಲ್ಲವೂ ನಿಮ್ಮ ಮಾರ್ಗದರ್ಶನದಿಂದಲೇ ನಡೆದಿದೆ. ಅಂತೆಯೇ ಈ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಇಷ್ಟೊಂದು ಸಂತೋಷವಾಗಿದ್ದಾರೆ. ಯಾವುದು ಗುರುವರ್ಯ? ಓಹೋ, ಅಲ್ಲಿದೆಯಲ್ಲ ಆ ಮಗುವೆ. ಯಾವುದೋ ಅನಾಥ ಮಗುವಿರಬಹುದು. ಆಗಾಗ ನಮ್ಮ ರಾಜಬೀದಿಯಲ್ಲಿ ದಿಕ್ಕಿಲ್ಲದೆ ಅಲಿಯುತ್ತಿರುತ್ತದೆ. ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕಾದ್ದು ಆಗಲಿ ಗುರುವರ್ಯ, ನೀವು ಹೇಳಿದಂತೆ ಆಗಲಿ. ಹೇ, ಯಾರಲ್ಲಿ? ಮಹಾಮಂತ್ರಿಗಳೇ, ಅಪ್ಪನೇ ಆಗಬೇಕು. ಈ ಕೂಡಲೇ ಗೂಢಚಾರನ್ನು ಬರ ಹೇಳು. ಅಲ್ಲಿ ಕುಳಿತಿದೆಯಲ್ಲ ಆ ಮಗುವನ್ನು ಕರೆದುಕೊಂಡು ಬಾ. ಬಾರಪ್ಪ ಮಗು ಇಲ್ಲಿ. ಯಾರಪ್ಪ ನೀನು? ನಾರಾಯಣ ನಾರಾಯಣ ಮಗು ನಿನ್ನ ನಾರಾಯಣ ನಾರಾಯಣ. ಈ ಮಗುವಿಗೆ ತಂದೆ ತಾಯಿ ಯಾರೂ ಇಲ್ಲ. ಗುರುಗಳೇ, ಈ ಮಗುವಿಗೆ ತಂದೆ ತಾಯಿ ಯಾರೂ ಇಲ್ಲ. ಈ ಮಗವನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆ ಇದ್ದಳು. ಅವಳು ಕೂಡ ಮೊನ್ನೆ ತಾನೇ ಆರೋಗ್ಯ ಸರಿಯಿಲ್ಲದ ಕಾರಣ ತೀರಿಕೊಂಡಳು.
ಸಿಕ್ಕಿತ್ತು. ನೋಡಿರಿ ಈ ಶಿಲೆ ಸಾಕ್ಷಾತ್ ನಾರಾಯಣ ಸ್ವರೂಪೇ ತಾನೆ. ಅಂತೆಯೇ ಮಗು ಎಷ್ಟೊಂದು ಹಸನ್ಮುಖಿಯಾಗಿ ಲವಲವಿಕೆಯಿಂದಲೂ ಬದುಕುತ್ತಿದೆ. ಆಗಲಿ ಗುರುವರ್ಯ, ಈ ಮಗುವಿನ ಮುಂದಿನ ಜವಾಬ್ದಾರಿ ನನಗಿರಲಿ. ನೀವಿನ್ನು ನಿಶ್ಚಿಂತರಾಗಿರಿ. ಮಾ ಮಗು, ನಾವು ಅರಮನೆಗೆ ಹೋಗೋಣ. ನಾವಿನ್ನು ಬರ್ತೇವೆ. ಇದೇನಿದು? ನಾನೊಂದು ಬಗೆದರೆ ದೈವ ಒಂದು ಬಗೆ ಇದೆ. ಈ ಕುಂತಳ ಸಾಮ್ರಾಜ್ಯವನ್ನು ಆಳುತ್ತಿರುವುದು ಒಬ್ಬ ದುರ್ಬಲ ರಾಜ್ಯ. ಅವರು ಕೇವಲ ಹೆಸರಿಗಷ್ಟೇ ಮಹಾರಾಜರು. ಆದರೆ ಇಡೀ ಸಾಮ್ರಾಜ್ಯದ ಆಡಳಿತ ನನ್ನ ಕೈಯಲ್ಲಿರುವುದು. ಕೇವಲ ನನ್ನ ಚಾಣಾಕ್ಷತೆಯಿಂದ ಮಾತ್ರ. ಹೀಗಿರುವಾಗ ಮಹಾರಾಜರಿಗಿರುವ ಒಬ್ಬ ಮಗಳನ್ನು ನನ್ನ ಮಗನೊಂದಿಗೆ ಮದುವೆ ಮಾಡಿ ಇಡೀ ಅಖಂಡ ಸಾಮ್ರಾಜ್ಯಕ್ಕೆ ನನ್ನ ಮಗನನ್ನೇ ಚಕ್ರೇಶ್ವರನನ್ನಾಗಿ ಮಾಡಿರುವಾಗ ಎಲ್ಲಿಂದಲೂ ಬಂದ ಈ ಬೀದಿ ಬಿಕಾರಿ ಮಗು ಈ ಅಖಂಡ ಸಾಮ್ರಾಜ್ಯಕ್ಕೆ ರಾಜನಾಗೋಣೆ? ಅದೆಂದಿಗೂ ಸಾಧ್ಯವಿಲ್ಲ. ಈ ಮಗುವನ್ನು ನೋಡಿಕೊಳ್ಳಲು ಗುರುಗಳು ನನಗೆ ಆಜ್ಞೆ ಮಾಡಿದ್ದಾರೆ. ಈಗ ಈ ಮಗುವನ್ನು ನೋಡಿಕೊಳ್ಳಲು ಗುರುಗಳು ನನಗೆ ಆಜ್ಞೆ ಮಾಡಿದ್ದಾರೆ. ಈಗ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಾ ಕುಳಿತರೆ ನನ್ನ ಕನಸು ನುಚ್ಚು ನೂರಾಗಿತ್ತು. ನನ್ನ ಗುರಿಯನ್ನು ಮಾತ್ರ ನಾನು ಬಿಡಲಾರೆ. ಈ ಮಹಾಮಂತ್ರಿಯ ಮಗನಲ್ಲಿ, ಈ ಬೀದಿ ಬಿಕಾರಿ ಮಗುವಲ್ಲಿ ಇದನನ್ನು ನಾನು ಎತ್ತಿಕೊಂಡು ಮುದ್ದಾಡಬೇಕೆ? ಹಾಗಾದರೆ ಇದನ್ನು ಏನು ಮಾಡಬೇಕು? ಈ ಮಗುವನ್ನು ದೂರದ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಬೇಕು. ಮತ್ತೆ ಇದೇನಾದರೂ ನನ್ನ ರಾಜ್ಯದಲ್ಲಿ ಕಾಣಿಸಿದರು ಮತ್ತೆ ನನಗೆ ತೊಂದರೆ. ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಈ ಮಗು ಆಹಾರವಾಗಬೇಕು. ಅಂದಾಗ ಮಾತ್ರ ನನ್ನ ಕಾರ್ಯ ಸಿದ್ಧಿಸುವುದು. ಮಂತ್ರಿಗಳೇ, ನಾನೇನು ತಪ್ಪು ಮಾಡಿದ್ದೇನೆ? ಮಂತ್ರಿಗಳೇ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನಿನ್ನ ಹೊಡೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಹೊಡೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಬಿಡಲಾರೆ ನಿನ್ನಿಂದ ಕೇಡಾಗುದೆನಗೆ, ಬಿಡಲಾರೆ ನಿನ್ನಿಂದ ಕೇಡಾಗುದೆನಗೆ. ಒದೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಒದೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಬಿಡಲಾರೆ ನಿನ್ನಿಂದ ಕೇಡಾಗುದೆನಗೆ, ಬಿಡಲಾರೆ ನಿನ್ನಿಂದ ಕೇಡಾಗುದೆನಗೆ. ಒಡೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಒಡೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಬಿಡಲಾರೆ ನಿನ್ನಿಂದ ಕೇಡಾಗುದೆನಗೆ, ಬಿಡಲಾರೆ ನಿನ್ನಿಂದ ಕೇಡಾಗುದೆನಗೆ. ಒದೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಒದೆಯಲು 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 ಕರೆಸಿರುವೆ ಕಡು ನೀಚ ಕಪಿಯೇ. ಕಡು ನೀಚ ಕಪಿಯೇ, ಕಡು ನೀಚ ಕಪಿಯೇ, ಕಡು ನೀಚ ಕಪಿಯೇ. ಯಾರಲ್ಲಿ? ಅಪ್ಪನೇ ಆಗ್ಬೇಕು ಮಹಾಮಂತ್ರಿಗಳೇ. ಆಯ್ತು ಮಂತ್ರಿಗಳೇ. ಹೇಳ್ರಿ ಅಪ್ಪಾರ. ಅಂತಾದೇನ್ರಿ? ಓ, ಇದು ಬಹಳ ದೊಡ್ಡ ಕೆಲಸನ ಐತಿ. ಇದ ಒಬ್ಬನಿಗಂದ್ರ ಆಗೋದಿಲ್ಲ. ದೋಸ್ತ್ರಿ ಇಬ್ರದಾರು, ಅದನ್ನ ಕರ್ಕೊಂಬಂದ ಈ ಕೆಲಸ ಕೈ ಹಾಕ್ತಾನೆ.
ನನ್ ದೋಸ್ತ್ರ ಹೆಸರು ಅದಾರ ನೋಡ ನಿನ್ ಮಗ್ಲ ಎಣ್ಣೆ ಹಾಕೋದ್ ಕೂತಾರ ನೋಡಲ್ಲಿ ಎಣ್ಣೆ ಇಲ್ಲ ಬೀಡು ಬೀಡು ಇರ್ಲಿಕ್ಕ ಏ ಅಕ್ರಾಳ ವಿಕ್ರಾಳ ಒಳಗೆ ಮಾಡತ್ತಿರ್ಲಿ ಹೊರ ಬಾರಿ ಏ ಯಾರೋ ನೀನು ಯಾರು ನಾ ನಿಮ್ ಜೂ ದೋಸ್ತ್ ಪಾಂಡ್ಯ ಅದನ್ಲೇ ಪಾಂಡ್ಯ ಏ ಪಾಂಡ್ಯನ ಪಾಂಡ್ಯ ತಡಿಲೇ ಬಾಣ್ಯ ಏ ತಡ್ಲೇ ತಡಿ ನಾನು ಹೆಂಡತಿ ಕಾಲು ಓದ್ತಾತಾನೆ ನೋಡ್ರಿ ಮಗ ಹೆಂಡತಿ ಕಾಲು ಒತ್ತಾಗತ್ತಾನ ಆ ಮಗರ ಏನ್ ಮಾಡೋನು ನೋಡಿ ಬರ್ತದ ಏ ತಡಿಲೇ ತಡಿ ನಾನು ಹೆಂಡತಿ ಸೀರೆ ಒಗದಾಕತ್ತೇನೆ ಏನ ಆಗ ಹಿಡಿದು ಬಡ್ಕೋತ್ತೆ ಬಡ್ಕೋ ಆ ದುಷ್ಟ ಬುದ್ಧಿ ಮಂತ್ರಿನ ಅಂತ ಕೆಲಸ ಏನಾದ್ರ ಆಯ್ತದ ನಡಿ ಹೋಗೋಣ ಆಟ ಬಿದ್ದೇವಪ್ಪ ಆಟ ಬಿದ್ದೇವ್ ಮಹಾಮಂತ್ರಿಗಳೇ ನಮ್ ದೋಸ್ತರು ಬಂದಾರ ಏನ್ ಕೆಲಸ ಐತಿ ಇವ್ರಿಗೆ ಹೇಳ್ರಿ ನೀರು ಕುಡ್ದಾಗ ಮಾಡಿ ಮುಗಿಸ್ತಾರ್ರಿ ನನಗ್ ಸ್ವಲ್ಪ ಅರ್ಜೆಂಟ್ ಬಂದೈತ್ರಿ ನಾ ಹೋಗಿ ಬರ್ತೀನಿರಿಪ್ಪ ನಾ ಹೋಗಿ ಬರ್ತೀನಿ ಗೂಢಚಾರರೇ, ನಾನು ಹೇಳುವುದನ್ನು ಗಮನವಿಟ್ಟು ಆಲಿಸಿ. ನಾನು ನಿಮಗೆ ವಹಿಸಬೇಕಾದ ಕಾರ್ಯ ತುಂಬಾ ಗೌಪ್ಯವಾದದ್ದು. ಏನೇ ಇರಲಿ ಮಹಾಮಂತ್ರಿಗಳೇ ಇದನ್ನು ನಾವು ನೀರು ಕುಡ್ದಾಗ ಮಾಡಿ ಮುಗಿಸ್ತೀವಿ ಹ್ಞೂ ನಾನು ಹಂಗೆ ಇದ್ದೆ ನನ್ನ ನೋಡಿಯ ಇದು ನೋಡಿ, ಈ ಮಗುವನ್ನು ದೂರ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಯಾ ಮಗುರಿಪ್ಪ ಈ ಮಗುರಿ ಆತಲ್ರಿ ಈ ಮಗುವನ್ನು ತುಂಡು ತುಂಡಾಗಿ ಕತ್ತರಿಸಿ ಕತ್ತರಿಸಿದ ಗುರುತನ್ನು ನನಗೆ ತಂದು ತೋರಿಸಬೇಕು. ಆಗಲಿ ನಾನು ನೋಡ್ಯ ಈ ಹಿಂದೆ ಎಷ್ಟೋ ಜನ ಪಾಪಿಗಳನ್ನು ನಾವು ಕೊಂದಿದ್ದೇವೆ ಈ ಮಗುವನ್ನು ಕೊಲ್ಲಲು ನಮಗೆ ತಡವೇ ಹೌದು ಪ್ರಭು ಬೇಗನೆ ಕೆಲಸ ಮುಗಿಸಿಕೊಂಡು ಬರುತ್ತೇವೆ ನೀವಿನ್ನು ಹೊರಡಿ, ಯಾರಾದರೂ ನೋಡಿ ಯಾರು ನಾವಿನ್ನು ಹೋಗಿ ಬರ್ತೀವ್ರಿಪ್ಪ ಹೋಗಿ ಬರ್ತೀವಿ